ನಮಸ್ತೆ ಅಂಶು ಅಶೋಕ್ ಹೆಗಡೆ. ಹೌದಾ? ಎಷ್ಟೊಂದು ಸಲ ಕೌನ್ಸಿಲಿಂಗ್ ಬಂದಾಗ ಕಪಲ್ಸ್ ಹ್ಯಾವ್ ಒನ್ ಕ್ವಶನ್. ಏನಂದ್ರೆ ಅವರು ಪಾರ್ಟ್ನರ್ ಹತ್ರ ಮಾತಾಡ್ಬೇಕಾದ್ರೆ ಹೆದರ್ತಾರೆ. ದೇ ಆರ್ ಸ್ಕೇರ್ಡ್ ಟು ಟಾಕ್ ಟು ದೇರ್ ಪಾರ್ಟ್ನರ್ಸ್. ಸೊ ನಿಮ್ಮ ಅನಿಸಿಕೆಯಲ್ಲಿ ಇದು ಸರಿನಾ ತಪ್ಪ? ಆತರ ಹೆದರೋದು ತಪ್ಪುದದು. ಓಪನ್ ಆಗಿ ಮಾತಾಡೋವು, ಓಪನ್ ಆಗಿ ಮಾತಾಡೋದಾಗ್ಲೇ ಹೆದರ್ಕೊಂಡು ಮಾತಾಡೋದು ಅಥವಾ ಮುಂದೊಂದು ಹಿಂದೊಂದು ಈ ತರದ್ದು ಯಾವುದೇ ತರದ್ದು ಇದು ಇರಬಾರ್ದು. ಓಪನ್ ಇದ್ದಾಗ್ಲೇನೆ ಹೆದರ್ಕೊಂಡು ಮಾತಾಡೋದು. ಆ ಪರಿಸ್ಥಿತಿ ಮೊದಲು ಗಂಡಾಗ್ಲಿ ಹೆಂಡತಿ ಆಗ್ಲಿ ಅದನ್ನ ತರಬಾರದು. ಗಂಡ ಹೆಂಡತಿಗಾಗ್ಲಿ ಹೆಂಡತಿ ಗಂಡಗಾಗ್ಲಿ ಅದನ್ನ ತರಲೇಬಾರದು. ಆತರ ಪರಿಸ್ಥಿತಿಯನ್ನ ಗಂಡ ಹೆಂಡತಿ ಅಂದ್ರೆ ನಾನ್ ನಿನಗೇನ ಅವ್ರದ್ದು ಜೀವನ ಏನಾರು ಹೇಳುವ, ಎಲ್ಲವುಗಳಿಗಿಂತ ಮುಗ್ಧವಾಗಿರುವಂತದ್ದು ಅಂತ ನಾನು ಹೇಳೋದು. ಕರೆಕ್ಟ್. ನಾನು ಅವ್ರು ಈ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಆ ಸಂದರ್ಭ ಯಾಕೆ ಬಂತು, ಹೇಗ್ ಬಂತು, ಹಿಂದೆ ಏನಾದ್ರೂ ಲೈಕ್ ಏನೋ ಕಾನ್ವರ್ಸೇಷನ್ ಮಾಡೋ ಟೈಮಲ್ಲಿ ಏನಾದ್ರೂ ಒಂದು ಲೈಕ್ ಏನೋ ಆಪೋಸಿಟ್ ಪರ್ಸನ್ ನಿಂದ ಆ ತರ ರಿಯಾಕ್ಷನ್ ಏನಾದ್ರು ಬಂದಿದ್ಯಾ? ದಟ್ ಈಸ್ ದ ರೀಸನ್ ಈ ಕ್ವಶನ್ಸ್ ಅರೈಸ್ ಆಗಿದ್ಯಾ ಅಂತ ಹೇಳಿ. ಏನಾಗತ್ತೆ ಅಂತಂದ್ರೆ ದಿನನಿತ್ಯದ ಲೈಫ್ ಅಲ್ಲಿ ಎಷ್ಟೊಂದು ಸಿನಾರಿಯೋಸ್ ಬರುತ್ತೆ, ಎಷ್ಟೊಂದು ಲೈಕ್ ಏನೋ ದೇರ್ ಆರ್ ಲೋಸ್, ದೇರ್ ಆರ್ ಅಪ್ಸ್. ಸೊ ಕೆಲವೊಂದ್ಸಲ ಮಾತಾಡೋದು ತಪ್ಪು ಅಥವಾ ಅವರಿಂದ ಹೆದರೋದು ಅಂತ ಅಲ್ಲ, ಆ ಮೂಮೆಂಟ್ ಹೇಗ್ ಇದೆ ದಟ್ ಆಲ್ಸೋ ಮ್ಯಾಟರ್ಸ್. ಈಗ ವೆನ್ ಯುವರ್ ಪಾರ್ಟ್ನರ್ ಹ್ಯಾವ್ ಗಾಟ್ ಏನೋ ಒಂದು ಅವ್ರ ತಲೆಯಲ್ಲಿ ಏನೋ ಒಂದು ನಡೀತಾ ಇದೆ ಅಥವಾ ಆಲ್ರೆಡಿ ಅವರು ಯಾವುದೇ ಒಂದು ಏನೋ ವಿಷಯ ಇಟ್ಕೊಂಡು ಆಲ್ರೆಡಿ ಟೆನ್ಸ್ ಆಗಿದ್ದಾರೆ, ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ವೆನ್ ಯು ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅಂದ್ರೆ ಡೆಫಿನೆಟ್ಲಿ ದೇರ್ ಕುಡ್ ಬಿ ಚಾನ್ಸಸ್ ದಟ್ there would be something like a negative approach ಬರುತ್ತೆ ಅವ್ರ ಕಡೆಯಿಂದ. ಸೊ ಬಟ್ ಏನೇ ಆಗ್ಲಿ ಆತರ ಇರಬಾರ್ದು. ಸಿ ವೆನ್ ಯುವರ್ ಪಾರ್ಟ್ನರ್ ಇಸ್ ಕಮಿಂಗ್ ಟು ಯು, ಯಾರ ಹತ್ರ ಹೋಗ್ತಾರಪ್ಪ? ಗಂಡ ಹೆಂಡತಿ ಹತ್ರ ಮಾತಾಡ್ಬೇಕು ಅಥವಾ ಹೆಂಡತಿ ಗಂಡನ ಹತ್ರ ಮಾತಾಡ್ಬೇಕು. ಕೆಲವೊಂದು ವಿಷಯಗಳು ಇಟ್ಸ್ ಓನ್ಲಿ ಬಿಟ್ವೀನ್ ಬೋತ್. ಇನ್ನೊಂದು ಏನ್ ಗೊತ್ತದ, ಈಗ ಹೆದರದು ಅಂತ ಇದ್ದ ಏನಕ್ಕೆ ಅಂತಂದ್ರೆ ಕೆಲವೊಂದು ಸರಿ ಏನಾಗಿರುತ್ತೆ, ಈಗ ಗಂಡನಿಂದನೇ ಕೆಲವೊಂದು ಸರಿ ತಪ್ಪಾಗಿರ್ಬೋದು ಅಥವಾ ಹೆಂಡತಿಯಿಂದನೇ ಕೆಲವೊಂದು ತಪ್ಪಾಗಿರ್ಬೋದು. ಅಂತ ಸಂದರ್ಭದಲ್ಲಿ ಏನು ಗೊತ್ತಾ, ಧೈರ್ಯವಾಗಿ ಮಾತಾಡೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿನೂ ಇರ್ಬೋದು ಒಂದು. ಎರಡನೇದಾಗಿ ಫೈನಾನ್ಷಿಯಲ್ ಸಿಚುವೇಶನ್ ಮತ್ತೆ ಅಂದ್ರೆ ಈ ಆರ್ಥಿಕ ಪರಿಸ್ಥಿತಿ ಮತ್ತೆ ಈ ಕಷ್ಟಗಳು ಕೆಲವೊಂದು ಸರಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಮಾತಾಡಿದ್ರೆ ಹೇಗಿರುತ್ತೋ ಏನೋ ಇದು. ಆಮೇಲೆ ಈ ದುಡಿಮೆನೂ ಹಾಗೇನ, ಒಂದೇ ಕಡೆ ದುಡಿಮೆ ಇದ್ದು ಇನ್ನೊಂದ್ ಕಡೆ ಅಂದ್ರೆ ಗಂಡ ದುಡಿತಿದ್ದಾನೆ ಹೆಂಡತಿ ದುಡಿತಿಲ್ಲ ಅಥವಾ ಹೆಂಡತಿ ದುಡಿತಿದ್ದಲ್ಲ ಗಂಡ ದುಡಿತಿಲ್ಲ ಅಂತ ಆದಾಗ್ಲೂ ಕೂಡ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆಂಗ್ ಮಾತಾಡ್ಲೋ ಬಿಡ್ಲೋ ಅನ್ನೋ ಈ ಎಲ್ಲ ತರಹದ ಒಂದು ಘಟನೆಗಳು ಅಥವಾ ಪರಿಸ್ಥಿತಿ ಆತರನು ಬರಬಹುದು. ಆದ್ರೆ ಒಂದು ಇಷ್ಟೇ ನಾನು ಹೇಳೋದು, ಎಲ್ಲಿ ನಮ್ಮಲ್ಲಿ ತಪ್ಪು ಇರೋದಿಲ್ವೋ ಅವಾಗ ನಾವು ಯಾರೇ ಆಗ್ಲಿ, ಅದು ಹೆಂಡತಿ ಆಗ್ಲಿ ಅಥವಾ ಗಂಡ ಆಗ್ಲಿ, ಮಾತಾಡೋದಕ್ಕೆ ಹೆದರಿಕೆ ಅದೆಲ್ಲ ಇರಲೇಬಾರದು. ನಾನು ಹೇಳೋದು ಕೆಲವೊಂದ್ಸಲ ಏನಾಗಿರುತ್ತೆ ಅಂತಂದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಏನಾದ್ರೂ ಒಂದ್ ಲೈಕ್ ನಮ್ಮಿಂದ ಏನೋ ಒಂದು ಮಿಸ್ಟೇಕ್ ಆಗೋಗಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಸಂದರ್ಭನೂ ಇರುತ್ತೆ. ಲೈಕ್ ವೆನ್ ವಿ ಗೋ ಅಂಡ್ ಟಾಕ್ ಟು ದಮ್, ಅವ್ರು ಏನ್ ತಿಳ್ಕೊತಾರೆ, ಏನ್ ಹೇಳ್ತಾರೆ ಅಥವಾ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಆತರ ಇದ್ದಾಗ ಅದು ಓಪನ್ ಆಗಿ ಹೇಳ್ಕೊಬಿಟ್ಟು. ಮತ್ತೆ ಗಂಡ ಯಾರು ಜೀವನದ ಸಂಗಾತಿ, ಹೆಂಡತಿ ಯಾರು ಜೀವನದ ಸಂಗಾತಿ. ನಾವು ಖುಷಿಯಾಗಿ ಇರಬೇಕು ಜೀವನದಲ್ಲಿ ಅಂದಾಗ ಆ ಕೆಲವು ಮುಚ್ಚಿಟ್ಟು ಮಾತಾಡೋದು ಅಥವಾ ಮುಚ್ಚಿಟ್ಟು ಸುಳ್ಳನ್ನ ಸತ್ಯ ಮಾಡೋದು, ಸತ್ಯನ ಸುಳ್ಳು ಮಾಡೋದು ಅದೆಲ್ಲ ಇದ್ದಾಗಲೇ ಮುಂದೆ ಒಂದು ದಿನ ಅದೊಂದು ಸಂಸಾರದಲ್ಲಿ ಒಂದು ದೊಡ್ಡ ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ. ಅದಕ್ಕೆ ಅವಕಾಶನೇ ಕೊಡಬಾರದು. ಕರೆಕ್ಟ್.
ಸಿ ಯಾವುದೇ ತರ ಸಿಚುವೇಶನ್ ಇರ್ಲಿ, ಹೇಗೆ ಇರ್ಲಿ, ಇಟ್ ಈಸ್ ಲೈಕ್ ನೀವು ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಕೋತೀರಾ. ಬಟ್ ಒನ್ ಥಿಂಗ್ ಇಸ್ ವೆರಿ ಶ್ಯೂರ್, ನೀವು ನಿಮ್ ಪಾರ್ಟ್ನರ್ ಹತ್ರ ಮಾತಾಡಬೇಕಂತಂದ್ರೆ ಹೆದರಿಕೆ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಆ ತರದ್ ಏನಾದ್ರೂ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಪ್ಲೀಸ್ ಡೂ ಸಿಟ್ ಅಂಡ್ ಟಾಕ್. ಅದನ್ನ ಎಳಿಬಾರ್ದು, ಇಲ್ಲ ಅವರೇ ಮಾತಾಡ್ಲಿ ಇವರೇ ಮಾತಾಡ್ಲಿ ಅನ್ನೋದು ಬರಬಾರ್ದು. ಅಲ್ಲ, ನಾನು ಹೇಳೋದು ಏನ್ ಗೊತ್ತಾ, ಈ ವಿಷಯ ಅಂತಲ್ಲ, ಯಾವುದೇ ವಿಷಯಗಳು ಬಂದಾಗ ಖಂಡಿತ ಅದು ಒಳ್ಳೆ ವಿಷಯಗಳಿರ್ಬೋದು, ಖುಷಿಯಾಗಿ ಕೂತ್ಕೊಂಡು ಹಂಚ್ಕೊಳ್ಳಿ. ಹಾಗೇನೆ ಏನಾದ್ರೂ ಒಂದು ಇದಾಯ್ತು, ಸಮಸ್ಯೆಗಳು ಬಂದು ಏನೇ ಇರ್ಲಿ, ಅದು ಈಗ ಮಾತಾಡಕ್ಕೆ ಹೆದರೋದಾಗ್ಲಿ ಅಥವಾ ಅಂಜಿಕೆ ಇರ್ಬೋದು, ಇದಿರ್ಬೋದು, ಎಲ್ಲವನ್ನ ಕೂತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡಿದಾಗ ಅಲ್ಲಿ ಆ ಪ್ರೀತಿ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ, ಅದೊಂದು ಮುಕ್ತವಾದಂತ ಪ್ರೀತಿ. ಅದು ಇನ್ನೂ ಹೆಚ್ಚಿಗೆ ಇದಾಗುತ್ತೆ. ಕರೆಕ್ಟ್. ಓಕೆ, ಫೈನಲಿ ನಾವು ಹೇಳೋದು ಇಷ್ಟೇನೆ, ಏನೇ ಇರ್ಲಿ ಪ್ಲೀಸ್ ಟಾಕ್ ಟು ಈಚ್ ಅದರ್. ಹೆದರೋ ಅವಶ್ಯಕತೆ ಇಲ್ಲ. ಆಫ್ ಕೋರ್ಸ್ ಯು ಕ್ಯಾನ್ ಟೇಕ್ ಯುವರ್ ಟೈಮ್. ಅವ್ರು ಏನಾದ್ರೂ ಕೋಪದಲ್ಲಿ ಇದ್ರೆ ಲೆಟ್ ದೆಮ್ ಕಾಮ್ ಡೌನ್ ಅಂಡ್ ದೆನ್ ಯು ಕ್ಯಾನ್ ಸ್ಪೀಕ್. ಬಟ್ ಮಾತಾಡದೆ ಇರಬಾರ್ದು. ಪ್ಲೀಸ್ ಡೂ ಲೆಟ್ ಅಸ್ ನೋ. ಕೋಪದಲ್ಲಿದ್ದಾಗ ಮಾತಾಡ್ಬಿಟ್ರೆ ಇನ್ನೂ ಇದಾಗ್ಬಿಡುತ್ತೆ. ಸೊ ಕೋಪ ತಣ್ಣಗಾದಾಗ, ನನಗಿದಾದಾಗ ಅವಾಗ ಮಾತಾಡಿದಾಗ ಇದಾಗುತ್ತೆ. ಕೋಪದಲ್ಲಿದ್ದಾಗ ಅದೇ ವಿಷಯನೇ ಅಂತ ಹಿಂಗಂತಂದ್ರೆ ದೊಡ್ಡ ಗಲಾಟೆ ಆಗೋಗ್ಬಿಡುತ್ತೆ. ಒಬ್ರು ಕೋಪದಲ್ಲಿದ್ದಾಗ ಇನ್ನೊಬ್ರು ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಆಮೇಲೆ ಹೆಂಗ ಇಬ್ರಲ್ಲೂ ಅದೇ ರೀತಿ ಇದ್ರೇನೆ ಡೆಫಿನೆಟ್ಲಿ. ಸೊ ಪ್ಲೀಸ್ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಸಬ್ಜೆಕ್ಟ್. ನಮಸ್ತೆ.